ಗೌಡ್ರೆ, ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ. ಹಾ, ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರಿಲ್ಲಾರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ. ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ 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 ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವ್ರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಅಣ್ಣ, ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ಅವ್ನು ಕಾರ್ತಿಕ್ ಸಿಕ್ಕಿದ್ ಕೇಳಿ ನಾನು ಎಷ್ಟು ಬೆನ್ನೆಲುಬ ನಿಂತಿದ್ದೆ ಅವನಿಗೆ ಅಂತ. ಈಗ ಪೆನ್ ಡ್ರೈವ್ ನೀನೇನ್ ಹಂಚಕ್ ಹೋಗಿಲ್ಲ. ಅಣ್ಣ ಒಂದ್ ಹೇಳಣ್ಣ, ಅಣ್ಣ ಇಲ್ಲಿ ಕೇಳೋಣ, ಒಂದ್ ಹೇಳಿ ಸತ್ಯ ಹೇಳ್ತೀನಿ ಕೇಳಿ. ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ವಿ ಗೊತ್ತಾನಲ್ಲಿ, ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ, ಫೈಲ್ ಕೊಟ್ಟನಲ್ಲ, ಕೋರ್ಟ್ ಫೈಲ್, ಒಂದು ಶೀಲ್ಡ್ ಕವರ್ಗೆ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಸೈನ್ ಮಾಡಿಸಿದೀನಿ ಕಾರ್ತಿಕ್ನ ಕೈಲಿ ನಾನು. ಒಂದ್ ನಿಮಿಷ, ಕಾರ್ತಿಕ್ ಕೊಟ್ಟಿರೋದ್ ನಿಜ, ನೀನ್ ಕೊಟ್ಟಿದೀಯಾ? ಹೌದು. ತಲೆ ಕೆಡಿಸ್ಕೋಬೇಡ. ಹೌದಾ? ನೀನು ವಿಡಿಯೋ ಪೆನ್ ಡ್ರೈವ್ ಮಾಡಿ 10,000 1 ಲಕ್ಷ ಪೆನ್ ಡ್ರೈವ್ ನೀನ್ ಹಂಚಕ್ ಹೋಗಿದ್ಯಾ? ಅಯ್ಯೋ ಅಣ್ಣ, ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲಸ ಮೊದ್ಲೇ ನನ್ನಿಲ್ಲ. ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ನಾವೆಲ್ಲ ಇಂತ ಅಲಿಗೇಷನ್ಸ್, ಹೆಣ್ಮಕ್ಳು ಮಾನ ಹಾರಾಜಕ್ಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ ನಾನು. ಇವತ್ತಿನ ಅಣ್ಣ ನಾನು ಎಲೆಕ್ಷನ್ಸ್ ಹೋದ್ಮೇಲೆ ಫೈನಾನ್ಸ್ ಎಷ್ಟು ಕಷ್ಟದಿದ್ದೀನಿ ಅಂತ ಅಂದ್ರೆ, 1 ಲಕ್ಷ ಪೆನ್ ಡ್ರೈವ್ ಅಣ್ಣ. ಒಂದು ಪೆನ್ ಡ್ರೈವ್ ಏನಾರ 200-300 ರೂಪಾಯಿ ಕೊಡ್ಬೇಕು ಮಿನಿಮಮ್. 1 ಲಕ್ಷ ಪೆನ್ ಡ್ರೈವ್ ಎಷ್ಟಾಯ್ತಣ್ಣ? 25-30 ಲಕ್ಷ ಕೊಡ್ಬೇಕಲ್ಲ, ಯಾರು ಕೊಡ್ತಾರಣ್ಣ? ಮತ್ತೆ ಅವೇನು ಕಾಪಿ ಮಾಡೋದೇನು ಹುಡುಗಾಟ ನಾವೆಲ್ಲ ಅವು. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು DK ಮಾತಾಡಿದ್ರೆ ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅವನು ಎಲ್ಲಿ ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಅಣ್ಣ. ಈಗ ಅವನು ಏನೋ ಹೊರಗಡೆ ಕಳ್ಸೋಣ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಬಿಗಿಯಾಗಕ್ಕೆ ಏನ್ ಮಾಡ್ಬೇಕು ಅದ್ ಮಾಡಿ. ಆಯ್ತಣ್ಣ. ನಮ್ಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೊಡಿ, ನಾನು ತಲುಪುತ್ತೀನಿ. ಸರಿ ಅಣ್ಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.